ಮೊದಲನೇದಾಗಿ ನಾನು ಈ ಕಾರ್ನ ಯಾವಾಗ ತಗೊಂಡೆ ಅಂದರೆ ಮಾರ್ಚ್ 6ನೇ ತಾರೀಕು ತೊಗೊಂಡಿರ್ತೀನಿ. ಆ್ಯಂಡು ಇದನ್ನು ಇವಾಗ ರಿವ್ಯೂ ಮಾಡೋದಕ್ಕೆ ಕಾರಣ 16,000 ಕಿಲೋಮೀಟ್ರಲ್ಲೂ ರನ್ ಆದಮೇಲೆ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಓನರ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಕಾರ್ ಪರ್ಫಾರ್ಮೆನ್ಸು, ಮೈಲೇಜು ಆ್ಯಂಡ್ ಇದ್ರ ಪಿಕಪ್ ಬಗ್ಗೆ ಎಲ್ಲ ತುಂಬ ಜನಕ್ಕೆ ಡೌಟ್ ಇದೆ. ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ನನ್ನ ಡ್ರೈವಿಂಗ್ ಕಂಡೀಷನ್ಸ್ ಬಂದು ನಾರ್ಮಲಾಗಿ ಮಿಕ್ಸೆಡ್ ಹೈವೇ ಓಡಾಟನೂ ತುಂಬ ಇದೆ. ಅಂದರೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ತುಂಬ ಲಾಂಗ್ ಜರ್ನೀಸ್ ಇರೋಲ್ಲ. ಶಾರ್ಟ್ ಡಿಸ್ಟೆನ್ಸಸ್ಸಲ್ಲಿ ಒಂದು ಮಿಕ್ಸೆಡ್ ರೋಡ್ ಟೈಪ್, ಅಂದರೆ ರೋಡ್ಗಳು ಅಷ್ಟು ಚೆನ್ನಾಗಿರಲ್ಲ ನಮ್ಮದ್ರಲ್ಲಿ. ಅಂಥ ರೋಡ್ಗಳಲ್ಲಿ ಈ ಗಾಡಿ ಹೇಗೆ ಪರ್ಫಾರ್ಮ್ ಮಾಡ್ತು, ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತು, ಯಾವ ರೀತಿ ಒಂದು ಮೈಲೇಜ್ ಕೊಡ್ತು, ಇದರ ಸರ್ವಿಸ್ ಕಾಸ್ಟ್ ಹೇಗೆ ಬಂತು, ಆ್ಯಂಡ್ ಸರ್ವಿಸು ಡೀಲರ್ಶಿಪ್ ಜೊತೆ ಹೇಗೆ ಒಂದು ರಿಲೇಷನ್ಶಿಪ್ ಇತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಈ ಗಾಡಿಯ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಗಾಡಿ ಬಂದು 1 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ನು. ಆ್ಯಕ್ಚುಲಿ ಇದು XC ಮಾಡಲ್, ನಂದು ಬೇಸ್ ಮಾಡಲ್ ತೊಗೊಂಡು ಔಟ್ಸೈಡ್ ಒಂದು ಮಾಡಿಫಿಕೇಷನ್ ಮಾಡಿಸಿರೋದು. ಆ ಮಾಡಿಫಿಕೇಷನಲ್ಲೂ ತುಂಬ ಎಡವಟ್ಟುಗಳಾಗಿ ಅದ್ರದ್ದೊಂದು ವಿಡಿಯೋ ಅಪ್ಲೋಡ್ ಮಾಡೀನಿ, RS ಕಾರ್ಸ್ ಪ್ರೀಮಿಯಮ್ ಅಂತೇಳಿ ಆ ಒಂದು ವಿಡಿಯೋ ಮಾಡಿರೋದು. ಅದನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ತುಂಬ ಎಡವಟ್ಟುಗಳಾಗಿ ಅದು ಒಂಥರ ಸ್ಕ್ಯಾಮ್ ಆಯಿತು. ಅದ್ರ ಬಗ್ಗೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ನಿಮ್ಗೆಲ್ರಿಗೂ. ಆ ವಿಡಿಯೋನ ನಿಮಗೆ ಟ್ಯಾಗ್ ಮಾಡಿರ್ತೀನಿ, ನೋಡಿ ಅದನ್ನು ಒಂದು ಸಲ. ಆ್ಯಂಡು ನಾನು ಬೇಸ್ ಮಾಡಲ್ ತಗೊಂಡು ಇದನ್ನೆಲ್ಲ ಒಂದು ವೀಲ್ ಕ್ಯಾಪಿಂದ ಹಿಡಿದು ಸೆಂಟ್ರಲ್ ಲಾಕಿಂಗಿಂದ ಹಿಡಿದು ಪ್ರತಿಯೊಂದು ಮಾಡಿಫಿಕೇಷನ್ ಮಾಡಿಸಿರೋದೇನೆ. ಪರ್ಫಾರ್ಮೆನ್ಸು, ಇಂಜಿನ್ ರೆಸ್ಪಾನ್ಸಿವ್ನೆಸ್ ಹೇಗಿದೆ, ನಾಯ್ಸ್ ಲೆವೆಲ್ ಹೇಗಿದೆ, ಆ್ಯಂಡ್ ಪವರ್ ಡೆಲಿವರಿ ಹೇಗಿದೆ. ಫಸ್ಟ್ ಆಫ್ ಆಲ್ ಇಂಜಿನ್ ರೆಸ್ಪಾನ್ಸಿವ್ನೆಸ್ಸು ನೋಡಿ. ನಾವು ಸ್ವಲ್ಪ ಯಂಗ್ಸ್ಟರ್ಸ್ ಆಗಿರೋದ್ರಿಂದ ಸ್ವಲ್ಪ ಅಗ್ರೆಸಿವ್ ಆಗಿ ಓಡಿಸ್ತೀನಿ ಗಾಡಿನ. ಸೊ ಅಗ್ರೆಸಿವ್ನೆಸ್ಗೆ ಈ ಗಾಡಿ 1000cc ಇಂಜಿನ್ ಆಗಿರೋದ್ರಿಂದ ಅಷ್ಟೊಂದು ಸೂಟೇಬಲ್ ಆಗಿಲ್ಲ ಈ ಗಾಡಿ. ಸಡನ್ನಾಗಿ ನೀವು ಓವರ್ಟೇಕ್ ಮಾಡ್ತೀರಾ ಅಂದರೆ, ಸಡನ್ನಾಗಿ ನಿಮಗೆ ಪಿಕಪ್ ಬೇಕು ಅಂದರೆ ಆ್ಯಕ್ಚುಲಿ ಈ ಗಾಡಿ ಸೂಟಬಲ್ ಆಗೋದಿಲ್ಲ. ಈ ಗಾಡಿ ಸಡನ್ ಪಿಕಪ್ಗೋಸ್ಕರ ಅಲ್ಲ. ಆ್ಯಂಡ್ ಒಂದು ಆ ಮಟ್ಟದ ಒಂದು ಪರ್ಫಾರ್ಮೆನ್ಸ್ನು ಕೊಡೋದಿಲ್ಲ. ಒಂದು ಡೀಸೆಂಟು ಒಂದು ಫ್ಯಾಮಿಲಿಗೋಸ್ಕರ ಮಾಡಿರೋ ಗಾಡಿ ಆಗಿರುತ್ತೆ. ಆ್ಯಂಡ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾಯಿದೆ ಗಾಡಿ ಇದು. ಆ್ಯಂಡ್ ನಾಯ್ಸ್ ಲೆವೆಲ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಖಂಡಿತವಾಗ್ಲೂ ಇದರಲ್ಲಿ ನಾಯ್ಸು ಅಷ್ಟೊಂದು ರಿಫೈನ್ಡ್ ಇಲ್ಲ. ಇಂಜಿನ್ನು ನಾಯ್ಸು ಸ್ವಲ್ಪ ತುಂಬಾ ಇದೆ. ಕ್ಯಾಬಿನ್ ಒಳಗಡೆ ನನಗೆ ಫೀಲ್ ಆಗ್ತಿರುತ್ತೆ. ಒಂದು RPM ರೈಸ್ ಆದಾಗೆಲ್ಲ ಗಾಡಿ ಇಂಜಿನ್ ನಾಯ್ಸು ರೈಸ್ ಆಗ್ತಿರುತ್ತೆ ಕ್ಯಾಬಿನಲ್ಲಿ. ಈ ಮಾರುತಿ ಗಾಡಿಗಳಲ್ಲಿ, ಟಾಟಾ ಗಾಡಿಗಳಲ್ಲಿ, ಟೊಯೋಟಾ ಗಾಡಿಗಳಲ್ಲೆಲ್ಲ ಓಡಿಸಿದಾಗ ಅಷ್ಟು ನಮಗೆ ಫೀಲ್ ಆಗಲ್ಲ. RPM ಮತ್ತು ಈ ವೈಬ್ರೇಷನ್ ಫೀಲ್ ಆಗುತ್ತೆ ಗಾಡಿದು. ನಾವು ಎಷ್ಟು RPMನ ರೈಸ್ ಮಾಡ್ತೀವಿ ಅಷ್ಟು ವೈಬ್ರೇಷನ್ ಫೀಲ್ ಆಗುತ್ತೆ, ನಾಯ್ಸು ಫೀಲ್ ಆಗುತ್ತೆ. ಆ್ಯಂಡ್ ಪವರ್ ಡೆಲಿವರಿ ಹೇಳಿದ್ನಲ್ವಾ, ನೀವೇನಾದರೂ AC ಆನ್ ಮಾಡಿಕೊಂಡು 5 ಜನ ಪ್ಯಾಸೆಂಜರ್ನ ಇಟ್ಕೊಂಡು ಅಗ್ರೆಸಿವ್ ಆಗಿ ಓಡಿಸ್ತೀರಾ ಅಂದರೆ ಖಂಡಿತ ಈ ಗಾಡಿ ಪಿಕಪ್ ಕೊಡೋದಿಲ್ಲ ಸ್ನೇಹಿತರೆ. ಒಂದು ಡೀಸೆಂಟ್ ಲೆವೆಲ್ಲು 1000cc ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಇನ್ನು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡೋದಾದರೆ, ಈ ಗಾಡಿ ಟ್ರಾನ್ಸ್ಮಿಷನ್ನು ಸ್ಮೂತಾಗಿದೆಯಾ? ಇದು ನಂದು ಮ್ಯಾನ್ಯುವಲ್ ಗಾಡಿ, XC ಅಂದರೆ ಮ್ಯಾನ್ಯುವಲ್ಲು. ಆ್ಯಂಡ್ ಕ್ಲಚ್ ಹೇಗಿದೆ, ಆ್ಯಂಡ್ ಮೈಲೇಜು, ಆಕ್ಸಿಲರೇಷನ್ ಆ್ಯಂಡ್ ಟಾಪ್ ಸ್ಪೀಡ್ ಏನು ಮುಟ್ಟಿದ್ದೇನೆ ಅಂದರೆ, ಈ ಒಂದು ಗಾಡಿ ಟ್ರಾನ್ಸ್ಮಿಷನ್ನು ಸ್ಮೂತಾಗಿದೆಯಾ ಅಂದರೆ ಖಂಡಿತ ಸ್ಮೂತಾಗಿಲ್ಲ. ಗೇರ್ ತುಂಬ ಹಾರ್ಡ್ ಇದೆ. ಆ್ಯಂಡು ಶಿಫ್ಟ್ ಮಾಡೋವಾಗ ಆ್ಯಕ್ಚುಲಿ ಒಂದು ಸ್ಮೂತ್ ಶಿಫ್ಟಿಂಗ್ ಆಗೋದಿಲ್ಲ ಗಾಡಿ. ನಾವು ರಫಾಗಿ ಒಂದು ಟೈಟಾಗಿ ಗೇರ್ ಹಾಕಿದಾಗ ಮಾತ್ರ ಗೇರ್ ಚೇಂಜ್ ಆಗುತ್ತೆ ಇದರಲ್ಲಿ. ಅಷ್ಟೊಂದು ಸ್ಮೂತಾಗಿ ಆಗೋಲ್ಲ. ಫಸ್ಟು ಸೆಕೆಂಡ್ ಅಂತೂ ಹೇಳಂಗೆ ಇಲ್ಲ, ತುಂಬ ಒಂದು ಟೈಟ್ ಕಂಡೀಷನಲ್ಲಿ ಗೇರ್ ಹಾಕಬೇಕಾಗುತ್ತೆ. ಇನ್ನು ಕ್ಲಚ್ ಹೇಗಿದೆ, ಕ್ಲಚ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಕ್ಲಚ್ ಆಪ್ರೇಷನ್ನು, ಕ್ಲಚ್ ಇದರಲ್ಲಿ ಒಂದು ಫಾಲ್ಟ್ ಇದೆ. ಕ್ಲಚ್ಚು ಒಂದು ತುಂಬ ಡೀಪಾಗಿ ಕೊಟ್ಟಿದ್ದಾನೆ. ನಾವು ಕ್ಲಚ್ ತುಳಿದು ಗೇರ್ ಹಾಕಬೇಕಾದ್ರೆ ಇಷ್ಟು ಫುಲ್ ಕ್ಲಚ್ ತುಳಿದಿದ್ದೀವಿ ಅಂದ್ಕೊಂಡ್ರು ಬಟ್ ಇನ್ನೂ ಕ್ಲಚ್ಚು ಡೀಪ್ ಇರುತ್ತೆ, ಇನ್ನೂ ತುಳಿಬೇಕಾಗಿರುತ್ತೆ. ಆ ಥರ ಕ್ಲಚ್ಚು, ಗೇರು, ಟ್ರಾನ್ಸ್ಮಿಷನ್ ಅಷ್ಟು ಸ್ಮೂತ್ ಇಲ್ಲ ಈ ಗಾಡಿದು. ಇದು ಹಾನೆಸ್ಟ್ ರಿವ್ಯೂ ನಾನು ಹೇಳಲೇಬೇಕು. ಮೈಲೇಜ್ ಆ್ಯಕ್ಚುಲಿ ಎಷ್ಟಿದೆ, ತುಂಬ ಜನ ಸ್ನೇಹಿತರೆ, ತುಂಬ ಜನ ಆನ್ಲೈನಲ್ಲಿ 25 ಮೈಲೇಜ್ ಕೊಡುತ್ತೆ, 30 ಮೈಲೇಜ್ ಕೊಡುತ್ತೆ, ಆ್ಯಂಡು 18 ಕೊಡುತ್ತೆ ಅಂತೆಲ್ಲ ವಿಡಿಯೋಗಳು ನೋಡಿದ್ದೀನಿ. ಯಾವಾಗ 2000 RPM ಒಳಗಡೆನೇ ಗಾಡಿ ಓಡಿಸ್ತೀರಾ ಸ್ಮೂತಾಗಿ, ನೀವು ಅಗ್ರೆಸಿವ್ ಆಗಿ ಯಾವಾಗ ಓಡಿಸಲ್ಲ, ಆವಾಗ ಸ್ವಲ್ಪ ಹೈವೇನಲ್ಲಿ ಆ ಥರ ಒಂದು 18ರಿಂದ 22 ರೀತಿ ಈ ಥರ ಮೈಲೇಜ್ ಎಲ್ಲ ಕೊಡುತ್ತೆ. ನನಗೆ ಆ್ಯಕ್ಚುಲಿ ಮೈಲೇಜ್ ಬಂದಿದ್ದು 13ರಿಂದ 14 ಒಳಗಡೆ ಬರ್ತಿದೆ. ತುಂಬ ಕಡಿಮೆ ಆಯಿತು ಮೈಲೇಜ್. ನಾವು ಶೋರೂಮಲ್ಲೆಲ್ಲ ಕೇಳಿದ್ವಿ, ಈ ರೀತಿ ಪ್ರಾಮಿಸ್ ಮಾಡಿದ್ರಿ, ಏನಿದು ಮೈಲೇಜ್ ಡ್ರಾಪ್ ಅಂದರೆ, ಅವರು ಸರ್ ಕ್ಲಚ್ಚು ಸರಿಯಾಗಿ ತುಳಿಬೇಕು, ಫುಲ್ಲು ಡೀಪ್ ಇದೆ, ಇಲ್ಲ ಗೇರ್ ಶಿಫ್ಟಿಂಗ್ ಸರಿಯಾಗಿಲ್ಲ, ಇಲ್ಲ ನಿಮ್ಮದು ಸಿಟಿ ರೈಡಿಂಗ್ ಇಲ್ಲ ಅಂತಾರೆ. ಇನ್ನು ನೀವು ಎಲ್ಲ ಪ್ಯಾಸೆಂಜರ್ ಫುಲ್ ಮಾಡ್ಕೊಂಡೆಲ್ಲ ಓಡಿಸ್ತೀವಿ ಅಂದರೆ ಆ ಲೆವೆಲ್ ಪಿಕಪ್ಪು ಕೊಡೋಲ್ಲ, ಮೈಲೇಜ್ ಕೊಡೋಲ್ಲ ಗಾಡಿದು.
ಇನ್ನು ಆಕ್ಸಿಲರೇಷನ್ ಆ್ಯಂಡ್ ಟಾಪ್ ಸ್ಪೀಡ್. ಆಕ್ಸಿಲರೇಷನ್ ಹೇಳಿದ್ನಲ್ಲ, ಸಡನ್ನಾಗಿ ಪಿಕಪ್ ಅಂತೂ ಗಾಡಿ ಕೊಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಇನ್ನು ಹೈವೇ ಮೇಲೆ ಹೋಗ್ತಾ ಹೋಗ್ತಾ ನೀವು ಒಂದು NH7 ಹೈವೇಗಳಲ್ಲೆಲ್ಲ ಹೋಗ್ತಿದ್ರೆ ಅವಾಗ ಸ್ಮೂತಾಗಿ ಪರ್ಫಾರ್ಮ್ ಮಾಡುತ್ತೆ ಗಾಡಿ, ಯಾವುದೂ ಇಶ್ಯೂ ಇರೋಲ್ಲ. ಸಡನ್ ಪಿಕಪ್ ಅಂತೂ ಕೊಡೋದೇ ಇಲ್ಲ ಗಾಡಿ, ಅದೊಂದು ಒಂದು ನೆಗೆಟಿವ್ ಇದೆ ಈ ಗಾಡಿದು. ಆ್ಯಂಡು ಇದ್ರದ್ದು ಟಾಪ್ ಸ್ಪೀಡ್ ಇವತ್ತವರೆಗೂ ನಾನು ಟ್ರೈ ಮಾಡಿದ್ದು ಇದು 145 ಲಾಸ್ಟ್ ಒಂದು ಟಾಪ್ ಸ್ಪೀಡ್ನ ಮುಟ್ಟಿದ್ದು ಗಾಡಿ, ಅದ್ರ ಮೇಲೆ ಹೋಗೋದಿಲ್ಲ. 145 ಪ್ಲಸ್ಸು ಚಾನ್ಸೇ ಇಲ್ಲ ಗಾಡಿ, 145 ಟಾಪ್ ಸ್ಪೀಡು. ಇನ್ನು ನಾರ್ಮಲಾಗಿ 80, 100, 125 ಎಲ್ಲ ಆರಾಮಾಗಿ ರೀಚ್ ಆಗುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ 145 ಇದ್ರದ್ದು, ಅದು ನಾನು ಟ್ರೈ ಮಾಡಿರೋ ಪ್ರಕಾರ. 145 ಸ್ಪೀಡಲ್ಲಂತೂ ಇದ್ರ ವೈಬ್ರೇಷನ್ ನೆಕ್ಸ್ಟ್ ಲೆವೆಲ್ ಬರ್ತಾ ಇರುತ್ತೆ, ಇಂಜಿನ್ ವೈಬ್ರೇಷನ್ನು. ಇನ್ನು ಈ ಗಾಡಿದು ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗು, ಸಸ್ಪೆನ್ಷನ್ನು, ಸ್ಟೇರಿಂಗು ಮತ್ತು ಬ್ರೇಕಿಂಗ್ ಹೇಗಿದೆ ಅಂತ ಕೇಳಿದ್ರೆ, ಸಸ್ಪೆನ್ಷನ್ ಓಕೆ, ವೆರಿ ಗುಡ್. ಸಸ್ಪೆನ್ಷನ್ ಎಲ್ಲೂ ನಿಮಗೆ ಒಂದು ವೀಕರ್ ಸೈಡ್ ಅಂತ ಅನ್ಸೋದೇ ಇಲ್ಲ. ಯಾವುದೇ ರೀತಿ ನೀವು ಹಳ್ಳಗಳಲ್ಲಿ ಇಳಿಸ್ತಾ ಇದ್ದೀರಾ, ಸಡನ್ನಾಗಿ ನೀವು ಹಂಪನ್ನು ನೋಡಿದಿರಾ, ಸಡನ್ನಾಗಿ ಎಗರಿಸ್ಬಿಟ್ರಿ ಅಂದ್ಕೊಳ್ಳಿ, ಅಲ್ಲೇನೂ ಫೀಲ್ ಮಾಡ್ತೀರಾ ನೀವು, ಒಂದು ಸ್ಮೂತಾಗಿ ಸಸ್ಪೆನ್ಷನ್ ವರ್ಕ್ ಆಗುತ್ತೆ. ಈ ಗಾಡಿಯಲ್ಲಿ ಸಸ್ಪೆನ್ಷನ್ನು ನೋ ಡೌಟ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ಸ್ಟೇರಿಂಗ್ ಫೀಡ್ಬ್ಯಾಕು ಎಕ್ಸಿಲೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ವೆರಿ ಗುಡ್. ಒಂದು ರೆಸ್ಪಾನ್ಸಿವ್ನೆಸ್ ಚೆನ್ನಾಗಿದೆ. ಹೈವೇಲಿ ಇದರಲ್ಲೆಲ್ಲ ಲೈಟ್ ವೈಟ್ ಆ್ಯಂಡ್ ವೆರಿ ಗುಡ್ ಫೀಡ್ಬ್ಯಾಕ್ ಕೊಡುತ್ತೆ ಇದು ಗಾಡಿ. ಇನ್ನು ಬ್ರೇಕಿಂಗು ಚೆನ್ನಾಗಿದೆ ಗಾಡಿದು. ತುಂಬ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲೆಲ್ಲ ಬ್ರೇಕ್ ಮಾಡಿದ್ರೆ ಅಟ್ಲೀಸ್ಟ್ ತುಂಬ ದೂರ ಅಲ್ಲ ಅಂದರೂ ಚೆನ್ನಾಗಿ ಬ್ರೇಕ್ ರೆಸ್ಪಾನ್ಸ್ ಮಾಡುತ್ತೆ ಈ ಗಾಡಿದು. ಬ್ರೇಕ್ದೇನು ಕಂಪ್ಲೇಂಟ್ ಇಲ್ಲ. ಸ್ಟೇರಿಂಗು ಮಾರುತಿ ಲೆವೆಲ್ಗೆಲ್ಲ ಒಂದು ಇನ್ನೂ ರೊಟೇಷನ್ ಮಾಡಿದ್ರೆ ಅದು ಅದೇ ರಿಟರ್ನ್ ಬರೋ ಥರ ಎಲ್ಲ ಆಗಲ್ಲ, ಅದೊಂದು ನೆಗೆಟಿವ್ ಫೀಡ್ಬ್ಯಾಕ್ ಇದೆ. ಬಟ್ ಹೈವೇ ಮೇಲೆಲ್ಲ ನಿಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡುತ್ತೆ ಸ್ನೇಹಿತರೆ ಈ ಗಾಡಿ. ಇನ್ನು ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಬಗ್ಗೆ ಮಾತಾಡೋದಾದರೆ, ಸೀಟ್ಸು, ಏರ್ ಕಂಡೀಷ್ನಿಂಗು, ಸ್ಪೇಸು, ಲೆಗ್ ರೂಮು, ಹೆಡ್ ರೂಮು ಇದೆಲ್ಲ ಹೇಳ್ತೀನಿ ನೋಡಿ. ಸೀಟ್ಸು ತುಂಬ ಸ್ಪೇಷಿಯಸ್ ಆಗಿದೆ ಈ ಗಾಡೀಲಿ. ನನಗೆ ತುಂಬ ಇಷ್ಟ ಆಗೋದು ಅದೊಂದೇ. ಸೀಟ್ಸು ತುಂಬ ಸ್ಪೇಷಿಯಸ್ ಆಗಿದೆ. AC ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. AC ಪರ್ಫಾರ್ಮೆನ್ಸ್ ಅಂದರೆ AC ಆನ್ ಮಾಡಿದಾಗ ನಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲ್ಲ, ಬಟ್ ವೆರಿ ಗುಡ್ AC ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಪೇಸು, ಲೆಗ್ ರೂಮು ಅಷ್ಟೇ, 6 ಫೀಟ್ ಇರೋರು ಕೂತ್ಕೊಂಡ್ರೂ ಹೆಡ್ ರೂಮು, ಲೆಗ್ ರೂಮ್ಗೆ ಏನೂ ಕಡಿಮೆ ಇರೋದಿಲ್ಲ. ತುಂಬ ಕಂಫರ್ಟೇಬಲ್ ಆಗಿ ನಾನು ಮೈಸೂರುವರೆಗೂ ಇಲ್ಲಿಂದ ನಾನ್ ಸ್ಟಾಪ್ ಹೋಗಿದ್ದೆ, ಸಿಟಿಯಿಂದ ಬೆಂಗಳೂರಿಂದ ಮೈಸೂರು, ಆವಾಗಲೂ ತುಂಬ ಚೆನ್ನಾಗೇ ಇತ್ತು, ಏನೂ ಒಂದು ಕಡಿಮೆ ಅನ್ನಿಸ್ಲಿಲ್ಲ ಸ್ಪೇಸ್ಗೆ, ಕಂಫರ್ಟೇಬಲ್ಗೆ. ಇನ್ನು ಡಿಕ್ಕಿಲಿ ಅಷ್ಟೇ ಒಂದು ಇದು ಚೆನ್ನಾಗಿದೆ ಸ್ಪೇಸು. ಲಗೇಜು ಒಂದು 5 ಜನದಾಗಷ್ಟು ಲಗೇಜ್ ಇಟ್ಕೊಂಡು ಹೋಗಿದ್ವಿ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಇನ್ನು ಇಂಟೀರಿಯರ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಹೇಗಿದೆ, ಫಂಕ್ಷನಾಲಿಟಿ ಆ್ಯಂಡ್ ನಾಯ್ಸ್ ಲೆವೆಲ್. ಇಂಟೀರಿಯರಲ್ಲಿ ಡಿಸೈನಿಂಗು, ಲಾಕ್ ಸಿಸ್ಟಮ್ ಇದೆ ಇದರಲ್ಲಿ. ಆ ಲಾಕ್ ಸಿಸ್ಟಮ್ ಒಂದು ದೊಡ್ಡ ಡ್ರಾಬ್ಯಾಕ್ ಸ್ನೇಹಿತರೆ. ಹಳೆಯ ಕಾಲದ ಆಲ್ಟೋ ಕಾರ್ಗಳು ಕೊಟ್ಟಂಗೆ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾನೆ ಇದರಲ್ಲಿ, ಆ ಒಂದು ಕಡ್ಡಿ ಟೈಪ್ದು, ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಇನ್ನು ಇಂಟೀರಿಯರು, ಪ್ಲಾಸ್ಟಿಕ್ ಕ್ವಾಲಿಟಿ, ಡ್ಯಾಶ್ಬೋರ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೀಪ್ ಅನಿಸುತ್ತೆ ನನಗೆ ಇದ್ರದ್ದು ಒಂದು ಪ್ಲಾಸ್ಟಿಕ್ ಕ್ವಾಲಿಟಿ, ಅದು ಇಷ್ಟ ಆಗಲಿಲ್ಲ ನನಗೆ. ಇನ್ನು ಕ್ಯಾಬಿನ್ ನಾಯ್ಸ್ ಲೆವೆಲ್ ನಿಮ್ಗೆ ಹೇಳಿದ್ನಲ್ವಾ, ಕ್ಯಾಬಿನಲ್ಲಿ ಲಿಟ್ರಲಿ ನೀವು ಫೀಲ್ ಮಾಡ್ತೀರಾ. ಗಾಡಿ ಗೇರ್ ಶಿಫ್ಟ್ ಮಾಡಿದಾಗಲಿ, RPM ರೈಸ್ ಮಾಡಿದಾಗಲಿ, ಪ್ರತಿಯೊಂದು ಇದರಲ್ಲೂ ನೀವು ಗಾಡಿಯಿಂದ RPMನ ರೈಸ್ ಮಾಡಿದಾಗ ಫೀಲ್ ಮಾಡ್ತೀರಾ ಇಂಜಿನ್ ನಾಯ್ಸು. ರಿಫೈನ್ಮೆಂಟ್ಗೋಸ್ಕರ ಈ ಗಾಡಿ ಇದು ಒಳ್ಳೆಯದಲ್ಲ. ಆ್ಯಂಡ್ ಎಕ್ಸ್ಟೀರಿಯರು, ಪೇಂಟ್ ಕಂಡೀಷನ್, ಗಾಡಿ ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಕಲರು, ತುಂಬ ಶೈನಿ ಕಲರ್ ಇದು. ಆಮೇಲೆ ವೈಪರ್ಸು, ಓವರಾಲ್ ಡಿಸೈನ್, ಈ ಗಾಡಿಯ ಕಲ್ಲರು ಮತ್ತು ಡಿಸೈನು ಇದರಲ್ಲಿ ಬೇರೆ ಮಾತೇ ಇಲ್ಲ. ನನಗೆ ತುಂಬಾ ಇಷ್ಟ ಈ ಗಾಡಿ ಡಿಸೈನು. ಇದರಲ್ಲಿ ಇನ್ ಕೇಸ್ ನಿಸಾನ್ ಅವರು 1.2 ಲೀಟರ್ ಇಂಜಿನ್ ಹಾಕಿ ಒಳ್ಳೆ ರಿಫೈನ್ಮೆಂಟ್ ಇರೋ ಗಾಡಿ ಕೊಟ್ಟಿದ್ದರೆ ಒಳ್ಳೆ ಕ್ಲಿಕ್ ಆಗ್ತಿತ್ತು ಪ್ರಾಡಕ್ಟ್ ಇದು. ಬಟ್ ಅವರು ಅದನ್ನೇ ಫೇಸ್ ಲಿಫ್ಟ್ ಮಾಡಿಕೊಂಡು 1 ಲೀಟರ್ ಇಂಜಿನ್ನ, ತುಂಬ ವೈಬ್ರೇಷನ್ ಇದೆ. ರಿವರ್ಸ್ ಗೇರಲ್ಲಂತೂ ನಿಮಗೆ ವಿಡಿಯೋ ಹಾಕ್ತೀನಿ, ತುಂಬಾ ವೈಬ್ರೇಷನ್ ಬರುತ್ತೆ ಗಾಡಿ ಇದು. ಡಿಸೈನು ಆ್ಯಂಡ್ ಎಕ್ಸ್ಟೀರಿಯರ್ ಇಟ್ಸ್ ವೆರಿ ಗುಡ್. ಪೇಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, 8 ಮಂತ್ಸ್ ಆದ್ರೂ ಯಾವುದೇ ಫೇಡಿಂಗ್ ಇಲ್ಲ, ಒಳ್ಳೇದಂತ ಹೇಳ್ಬೋದು. ಟಯರ್ ಗ್ರಿಪ್ಪು ನನಗೆ ನೋಡಿ, ಈ ಟಯರ್ ಬಂದು ನಮಗೆ ಒಂದು ಇದ್ರದ್ದು ಕೊಟ್ಟಿದ್ದರು, C8 ಟಯರ್ಸು, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಾವು ಮಳೆಗಾಲದಲ್ಲೆಲ್ಲ ಯೂಸ್ ಮಾಡಿದಾಗ ಒಂದು ಒಳ್ಳೆ ಗ್ರಿಪ್ಪನ್ನು ಕೊಡುತ್ತೆ ಗಾಡಿ ಟಯರ್ ಇದು. ಬ್ರೇಕಿಂಗಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಟಯರ್ದು ಬ್ರೇಕಿಂಗ್ದು ಏನು ಅಷ್ಟು ಇಶ್ಯೂ ಇಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು
ಫೀಚರ್ಸ್ ಅಂದರೆ ಇದರಲ್ಲಿ ಏನು ಅಂತ ಹೇಳ್ಕೊಳ್ಳೋಂಥ ಫೀಚರ್ಸ್ ಇಲ್ಲ. ನಾರ್ಮಲಾಗಿ ಎ ಸಿ ಇದೆ, ಮತ್ತು ಸಿಸ್ಟಮ್ ನಾನು ಔಟ್ಸೈಡ್ ಹಾಕ್ಸ್ಕೊಂಡಿದ್ದು, ಅದು ಒಂದು ವಿಡಿಯೋ ನಿಮಗೆ ಟ್ಯಾಗ್ ಮಾಡ್ತೀನಿ ನೋಡ್ಕೊಳ್ಳಿ. ಅಂಥ ಫೀಚರ್ಸ್ ಇಲ್ಲ, ಬಟ್ ಓಕೆ. ರಿಲಯಬಲಿಟಿ ಬಗ್ಗೆ ಮಾತಾಡೋದಂದರೆ, ನೀವೇನಾದರೂ ಫ್ಯಾಮಿಲಿ ಮ್ಯಾನ್ ಆಗಿ ತುಂಬ ಸ್ಮೂತಾಗಿ ಗಾಡಿ ಯೂಸ್ ಮಾಡ್ತೀನಿ ಸರ್, ನಾವು ಮೈಲೇಜಿಗೋಸ್ಕರ ಗಾಡಿ ತಗೊಳ್ತೀವಿ, ಫ್ಯಾಮಿಲಿ ಸೇಫ್ಟಿಗೋಸ್ಕರ ಗಾಡಿ ತಗೊಳ್ತೀವಿ ಅಂದರೆ, ಇದು ಒಂದು ಏಷ್ಯನ್ ಎನ್ಕ್ಯಾಪಲ್ಲೇನೋ 4 ಸ್ಟಾರ್ ರೇಟೆಡ್ ಇದೆ. ಇದು ಸೇಫ್ಟಿಲಿ ಓಕೆ. XC ವೇರಿಯಂಟಲ್ಲಿ ಇವರು ಒಂದು ಸೆಂಟ್ರಲ್ ಲಾಕಿಂಗ್ ಫೀಚರ್ನೂ ಕೊಡೋದಿಲ್ಲ, ಅದೊಂದು ತುಂಬ ಎಂಬ್ರಾಸಿಂಗ್ ಆಗಿರ್ತದೆ. ಅಟ್ಲೀಸ್ಟ್ ಶೋರೂಮ್ ಕಡೆಯಿಂದ ಸೆಂಟ್ರಲ್ ಲಾಕಿಂಗ್ ಆದರೂ ಕೊಡಬೇಕು, ಅದನ್ನು ಕೊಡೋದಿಲ್ಲ. ಒಟ್ಟು ನಾನೊಂದು 70,000 ಗಾಡಿ ತಗೊಂಡು ಶೋರೂಮಿಂದ ಸೀದಾ ನಾನು ಒಂದು ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ಗೆ ಹೋಗಿದ್ದು. ಅದನ್ನು ಮಾಡಿಸಿ ಅದರಿಂದ ಎಷ್ಟು ತೊಂದರೆ ಆಯಿತು ಅದೆಲ್ಲ ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ, RS ಕಾರ್ಸ್ ಪ್ರೀಮಿಯಮ್ದು. ಅದನ್ನೊಂದು ಸಲ ನೀವು ಚೆಕ್ಔಟ್ ಮಾಡಿ. ಇನ್ನು ಓವರ್ ಆಲ್ ಫೀಡ್ಬ್ಯಾಕು ನಿಮ್ಗೆ ಹೇಳ್ದೆ ಅಲ್ವಾ, ಕಾರ್ ಔಟ್ಸೈಡ್ ಎಕ್ಸ್ಟೀರಿಯರ್ ಪೇಂಟು ಕ್ವಾಲಿಟಿ ಆಗಲಿ, ಈ ಫೈಬರ್ ಕ್ವಾಲಿಟಿ ಆಗಲಿ, ಇದು ಚೆನ್ನಾಗಿ. ಗೇರ್ ಶಿಫ್ಟಿಂಗು ಕ್ಲಚ್ ಹಾರ್ಡಿದೆ, ಗೇರ್ ಶಿಫ್ಟಿಂಗ್ ಹಾರ್ಡಿದೆ, ಮತ್ತು ರಿವರ್ಸ್ ಗೇರಲ್ಲಿ ತುಂಬ ವೈಬ್ರೇಷನ್ ಬರುತ್ತೆ ಸ್ನೇಹಿತರೆ. ಯಾರಾದರೂ ಗೊತ್ತಿರೋರನ್ನ ಕುಂತ್ಕೊಂಡ್ರೆ, ಈ ಮಾರುತಿ ಟೊಯೋಟಾ ಯೂಸರ್ಸ್ನೆಲ್ಲ, ಅವ್ರದ್ದು 20 ವರ್ಷ ಹಳೇ ಕಾರನ್ನು ಅಷ್ಟು ಸೌಂಡ್ ಮಾಡಲ್ಲ, ಅಷ್ಟೊಂದು ವೈಬ್ರೇಷನ್ ಕೊಡುತ್ತೆ ಗಾಡಿ ಇದು ರಿವರ್ಸ್ ಗೇರಲ್ಲಿ. ಅದೊಂದು ಬಿಗ್ಗೆಸ್ಟ್ ನೆಗೆಟಿವ್ ಈ ಕಾರಲ್ಲಿ. ಗಾಡಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಾ ಇಲ್ವಾ, ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅಂದರೆ, ನನಗೆ ಒಂದೇ ಇಷ್ಟ ಈ ಗಾಡೀಲಿ, ಸ್ಪೇಸು ಮತ್ತು ಈ ಒಂದು ಕಲರು ಡಿಸೈನು ತುಂಬ ಅಂದರೆ ತುಂಬ ಇಷ್ಟ ನನಗೆ. ಈ ಗಾಡಿ ಡಿಸೈನು ಎಲ್ಲಾದರೂ ಹೋದರೆ ನೀವು ಯಾವುದೋ ಕಡಿಮೆ ರೇಟಿನ ಕಾರಲ್ಲಿ ಬಂದಿದ್ದೀರಾ ಅಂತ ಯಾರಿಗೂ ಅನಿಸೋದಿಲ್ಲ, ಅಷ್ಟೊಂದು ಪ್ರೀಮಿಯಮ್ ಆಗಿರುತ್ತೆ. ಎಲ್ಲಾದರೂ ಹೋದಾಗ ತುಂಬ ಜನ ನೋಡ್ತಾರೆ, ಕೇಳ್ತಾರೆ, ನನ್ನ ಗಾಡಿ ತುಂಬ ಚೆನ್ನಾಗಿದೆ ಸರ್, ಎಷ್ಟಾಯಿತು, ಏನು ಮೈಲೇಜ್ ಕೊಡ್ತಿದೆ ಅಂತ ನಿಲ್ಲಿಸಿ ಕೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಈ ಗಾಡಿ ಬರೋದು ಸ್ಟಾರ್ಟಿಂಗ್ ಪ್ರೈಸು 5,99,000, 7,23,000 ಇದು ಆನ್ ರೋಡ್ ಆಗುತ್ತೆ. 7,23,000 ಆನ್ ರೋಡಲ್ಲಿ ನಮಗೆ ಮಾರುತಿಲೇ ಆಗಲಿ, ವ್ಯಾಗನಾರು, ಆಲ್ಟೋ ಇಂಥ ಕಾರ್ಗಳು ನೋಡೋದಕ್ಕೆ ಸಿಗುತ್ತೆ. ಈ ಬಜೆಟಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಈ ಗಾಡಿ ತಗೊಳ್ಬೋದಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್, ತಗೊಳ್ಳಿ. ಯಾಕಂದರೆ ನೀವು ಮಾರುತಿ ಗಾಡಿಗಳು ಆ ಬಜೆಟಲ್ಲಿ ಬರೋದು ಸೇಫ್ಟಿ ಇರಲ್ಲ. ಫಸ್ಟ್ ಆಫ್ ಆಲು ನಾವು ಸೇಫ್ಟಿನೂ ಮೈಂಡಲ್ಲಿ ಇಟ್ಕೊಳ್ಬೇಕು. ಸೇಫ್ಟಿ ಮೈಂಡಲ್ಲಿ ಇಟ್ಕೊಂಡ್ರೆ ಫ್ಯಾಮಿಲಿಗೆ ಕಂಫರ್ಟೇಬಲ್ ಬೇಕು, ಒಳ್ಳೆ ಸ್ಪೇಸ್ ಬೇಕು, ನಿಮಗೆ ಬೂಟ್ ಸ್ಪೇಸ್ ಚೆನ್ನಾಗಿರಬೇಕು, ಟ್ರಾವೆಲ್ ಜಾಸ್ತಿ ಮಾಡ್ತೀವಿ, ಕಂಫರ್ಟೇಬಲ್ ಆಗಿರಬೇಕು ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಆರಿಸ್ಕೊಳ್ಬೋದು. ನೀವೇನಾದರೂ ಮುಂಚೆನೇ ಮಾರುತಿ ಮತ್ತು ಟೊಯೋಟಾ ಇದೆಲ್ಲ ಯೂಸ್ ಮಾಡಿದ್ದೀರಾ, ಒಳ್ಳೆ ರಿಫೈನ್ಡ್ ಕ್ವಾಲಿಟಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿರ ಅಂದರೆ ಡೆಫಿನೆಟ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ ಈ ಗಾಡಿನ. ರಿಫೈನ್ಮೆಂಟು ಕಡಿಮೆ ಇದೆ ಗಾಡೀಲಿ, ಆ್ಯಂಡ್ ಸ್ವಲ್ಪ ನೆಗೆಟಿವ್ಸು, ಕಾಸ್ಟ್ ಕಟ್ಟಿಂಗ್ ಆಗಿದೆ ಗಾಡೀಲಿ, ಅದೊಂದು ಹೇಳ್ಬೋದು. ಇನ್ನು ಇದ್ರ ಸರ್ವಿಸ್ ಕಾಸ್ಟ್ ಎಷ್ಟು ಬಂದಿದೆ ಸರ್ ನಿಮಗೆ ಅಂದರೆ, ಫಸ್ಟ್ ಸರ್ವಿಸು 2500 ಕಿಲೋಮೀಟರ್ ಫ್ರೀ ಚೆಕಪ್ ಇತ್ತು, ಆವಾಗ ಒಂದು 90 ರೂಪೀಸನ್ನು ಚಾರ್ಜ್ ಮಾಡಿದರು. ಇನ್ನು ಸೆಕೆಂಡ್ ಸರ್ವಿಸು ಒಂದು 10,000 ಕಿಲೋಮೀಟರ್ಸ್ಗಾಗಿದ್ದು, ಆವಾಗ ಒಂದು 8,000 ಏನೋ ಬಿಲ್ ಬಂದಿತ್ತು ಇದ್ರದ್ದು. ಆಯಿಲ್ ಚೇಂಜು ನಾರ್ಮಲಾಗೆಲ್ಲ ಚೆಕಪ್ ಮಾಡಿ ಆಯಿಲ್ ಚೇಂಜ್ ಮಾಡಿ ಕೊಟ್ಟಿದ್ದರು, ಆವಾಗ 8,000 ಬಿಲ್ ಬಂತು. ರೀಸೆಂಟಾಗಿ 15,000ಗೆ ಫ್ರೀ ಒಂದು ಚೆಕಪ್ ಮಾಡಿಸಿದೆ, ಆವಾಗಲೂ ಅದು ಫ್ರೀ ಆಫ್ ಕಾಸ್ಟ್ ಆಯಿತು, ಅದರದ್ದೇನು ₹1 ತೊಗೊಳ್ಲಿಲ್ಲ. 15,000ವರೆಗೂ ಇವತ್ತವರೆಗೂ ಗಾಡಿ ಏನು ಪ್ರಾಬ್ಲಮ್ ಬಂದಿಲ್ಲ. ಆ್ಯಂಡ್ ಇನ್ನೊಂದು ಒಳ್ಳೆ ಸಜೆಷನ್ ಕೊಡ್ತೀನಿ ಕೇಳಿ, ಇದನ್ನೇನಾದರೂ ಬೈ ಮಾಡೋದನ್ನ ನೀವು ಕನ್ಸಿಡರ್ ಮಾಡ್ತಿದ್ರೆ, ಈಗ ನಿಸಾನ್ ಮ್ಯಾಗ್ನೈಟ್ದು ಫೇಸ್ ಲಿಫ್ಟ್ ಬಂದಿದೆ ಹೊಸದು, ಒಂದು ಸಲ ಟ್ರೈ ಮಾಡಿ. ನೀವು ರಿವರ್ಸ್ ಗೇರಲ್ಲಿ ಚೆಕ್ ಮಾಡಿ ಫಸ್ಟ್ ಆಫ್ ಆಲು. ಆವಾಗ ನೀವು ಈ ಒಂದು ಸೇಲ್ಸ್ ಪರ್ಸನ್ಸ್ ಇರ್ತಾರೆ ಶೋರೂಮ್ ಅವರು ಸರ್ ಇದು ಟೆಸ್ಟ್ ಡ್ರೈವ್ ಗಾಡಿ, ಇದು ಹಿಂಗೆ ಹಂಗೆ ಅಂತೆಲ್ಲ ಕತೆಗಳು ಹೊಡಿತಾರೆ, ಅದೆಲ್ಲ ಕೇಳಬೇಡಿ. ನೀವಾಗಿ ಖುದ್ದಾಗಿ ಚೆಕ್ ಮಾಡಿ, 1 ಗಂಟೆ ಅಲ್ಲಾಂದರೆ 2 ಗಂಟೆ ಚೆಕ್ ಮಾಡಿ, ಆಮೇಲೆ ಡಿಸಿಷನ್ ತೊಗೊಳ್ಳಿ. ಇದೇ ಬಜೆಟಲ್ಲಿ ಇವಾಗ ತುಂಬಾ ಕಾರ್ಗಳು ಬರ್ತದೆ, ನೋಡಿ ಒಂದು ಸಲ. ನಿಮಗೆ ಎಲ್ಲ ಇಷ್ಟ ಆದಮೇಲೆ, ಇಷ್ಟ ಆಯಿತು ಅನಿಸಿದ್ರೆ ಮಾತ್ರ ನೀವೊಂದು ಇದು ಮಾಡಿ. ಆ್ಯಂಡ್ ಈ ಕಲರ್ ಬಗ್ಗೆ, ಈ ಬ್ಲ್ಯಾಕ್ ಕಲರು ನಿಮಗೆ ಗೊತ್ತಾಯಿಲ್ವಾ, ಗ್ಲಾಸಿ ಕಲರ್ಸು ತುಂಬ ಒಂದು ಡಸ್ಟ್ ಅಟ್ರ್ಯಾಕ್ಟ್ ಮಾಡ್ತದೆ. ನಿಮಗೆ ಆ ಥರ ಡಸ್ಟ್ ಅಟ್ರ್ಯಾಕ್ಟ್ ಆಗೋದು, ತುಂಬ ಮೇಂಟೆನೆನ್ಸ್ ಎಲ್ಲ ಕಿರಿಕಿರಿ ಬೇಡ ಸರ್, ನಮಗೊಂದು ಡೀಸೆಂಟಾಗಿರೋ ಗಾಡಿ ಬೇಕು ಅನಿಸಿದ್ರೆ ನೀವು ಬೇರೆ ಕಲರ್ ಆಪ್ಷನ್ಸ್ಗೆ ಹೋಗಿ. ಸಿಲ್ವರು ಅಥವಾ ವೈಟ್ ಕಲರ್ ಆಪ್ಷನ್ ಇದೆ, ರೆಡ್ ಕಲರ್ ಆಪ್ಷನ್ ಇದೆ, ಆ ಒಂದು ಕಲರ್ ಆಪ್ಷನ್ಗೆ ಹೋಗ್ಬೋದು. ಬ್ಲ್ಯಾಕ್ ಆದರೆ ನೀವು ಇವಾಗ ವಾಶ್ ಮಾಡಿ ನಿಲ್ಲಿಸಿದ್ರೆ 10 ನಿಮಿಷಕ್ಕೆ ಧೂಳಾಗ್ಬಿಡ್ತದೆ. ಸೊ ಮೇಂಟೆನೆನ್ಸು ಕಲರ್ ವೈಸು ಇದು ಸ್ವಲ್ಪ ಕಷ್ಟ. ಇನ್ನು ಓವರ್ ಆಲ್ ನೀವು ಏನು ಸರ್ ಸಜೆಸ್ಟ್ ಮಾಡ್ತೀರಾ ಅಂದರೆ, ಒಂದು ಬಜೆಟಲ್ಲಿ ನಿಮ್ಗೆ ಒಳ್ಳೆ ಗಾಡಿ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಿಸಾನ್ನ ಚಾಯ್ಸ್ ಮಾಡ್ಬೋದು. ಆ್ಯಂಡ್ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಬಂದು ಶೋರೂಮ್ಸು ಮತ್ತು ಸರ್ವಿಸ್ ಸೆಂಟರ್ಸ್ ಅವೈಲೇಬಲ್ ಇಲ್ಲ. ನಿಮಗೆ ಸಿಟಿಗೆ ಹೋಗಬೇಕು, ಬೆಂಗಳೂರು ಸಿಟಿಲಿದ್ದರೆ ಕನ್ವೀನಿಯೆಂಟ್ ಇರುತ್ತೆ ನಿಮಗೆ.
ಇಲ್ಲಾಂದರೆ ಸ್ವಲ್ಪ ಒಂದು ದಿನ ಲೀವ್ ಹಾಕ್ಕೊಂಡು ಆ ಥರ ಈ ಥರ ಎಲ್ಲ ನೀವು ಜುಗಾಡುಗಳು ಮಾಡಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ, ಅದಾದಮೇಲೆ ಡಿಸೈಡ್ ಮಾಡಿ. ಒಂದಲ್ಲ ಅಂತ 4 ಕಂಪ್ನಿದು ಟೆಸ್ಟ್ ಡ್ರೈವ್ ಮಾಡಿ, ನಿಮಗೆ ಸಮಾಧಾನ ಅನಿಸ್ದಾಗ ಮಾತ್ರ ಡಿಸೈಡ್ ಮಾಡಿ ಆ್ಯಂಡ್ ಚಾಯ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.